ಇವ್ ಯಾವ ದರಿದ್ರು ನನ್ನ ಮಕ್ಕಳು ನನ್ನ ಕೊಟ್ಟಾಕ್ಬಿಟ್ಟದು ಯಾಕೆ ಹಿಂಗೆ ಇದು ಹಿಂಸೆ ಮಾಡ್ತಾವ್ರೆ ಏನೋ. ನಮ್ಮ ಅಮ್ಮ ಇನ್ನೂ ಕೊಡ್ಲಿಲ್ವೇ 35 ಲಕ್ಷನ? ಯಾರು ಇಲ್ವೇ? ಇವ್ರು ನೋಡು ಎಲ್ಲ ಆಳ ಬಿದ್ದೋದ್ರೆ ಏನು ಕಥೆಯೋ ನಾಕಣೆ. ಅಣ್ಣ ಅಣ್ಣ ಯಾರು ಇಲ್ವೇ? ಥೋ, ಇವ್ರೇನು 35 ಲಕ್ಷಕ್ಕೆ ನಂದು 5 ಲಕ್ಷ ಎತ್ಕೊಂಡು ಓಡೋಗ್ಬಿಡ್ತಾರ ಏನು? ಅಯ್ಯೋ, ಎಲ್ಲಿ ಕರ್ಕೊಂಬಿಟ್ಟು ಬಂದು ಕೊಟ್ಟಾಕವ್ರಪ್ಪ ದೇವ್ರೆ, ನನ್ನ ಬಿಡೋದು ಇಲ್ಲ ಕೊಟ್ಕೊಳ್ಳೋದು ಇಲ್ಲ ನಂಗೆ ಆಗೋಗ್ಬಿಟ್ಟೈತೆ. ಎಲ್ಲಕ್ಕೆ ತಂದು ಕೊಟ್ಟಾಕವ್ರು ನೋಡು ನನ್ನ. ಅಣ್ಣೋ ಅಣ್ಣ ಅಣ್ಣ ಎಲ್ಲಿದ್ದೀರಣ್ಣ? ಎಲ್ಲಿದ್ದೀರಾ ಅಣ್ಣೋ? ಪ್ಲೀಸ್ ಕಣ್ಣ ಕಣ್ಣನ ಬುಚ್ರಣ, ನನಗೇನಣ್ಣ ಆಯ್ತದೆ ಅಣ್ಣ? ಅಣ್ಣೋ ಪ್ಲೀಸ್ ಅಣ್ಣ ಯಾರಣ್ಣ ಒಬ್ರು ನನ್ನ ಕಣ್ಣು ಬಿಚ್ಚರಣ. ನನಗೇನಂತ ನಾನೇನು ಹೋಗ್ಬಿಟ್ಟು ನಿಮ್ಮ ಮಿಸ್ ಎಲ್ಲರಿಗೂ ಹೇಳ್ಕೊಂಬಿಟ್ಟು ಬರ್ತೀನ. ನಾನು 5 ಲಕ್ಷ ರೂಪಾಯಿ ನಿಮ್ಮ ತಾಕ ಕೇಳ್ತಾ ಇದ್ದೀನಿ ಅಣ್ಣ. ಬಿಚ್ಚರಣೋ ಅಣ್ಣ ನಿಮ್ಮ ಕೈ ಮುಗಿತೀನಿ ಬಿಚ್ಚರಣೋ. ನೇತ್ರ ಕಟ್ಕೊಂಡ್ರ ಗಂಡನ ಅಣ್ಣ 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 ಅಂತ ನೆನ್ನೆಯಿಂದ ಒಂದು 1000 ಸಲ ಅಂದ್ಬಿಟ್ಟೆ. ನನಗೆ ಮನ್ಸಿಗೆ ಹೆಂಗ್ ಚುಚ್ದಂಗೆ ಆಯ್ತಾಯ್ತು ಗೊತ್ತೇ ನೀನು ಅಣ್ಣ ಅಂತ ಅಂದಾಗೆಲ್ಲ ಅಯ್ಯೋ ಅಯ್ಯೋ ಅಯ್ಯೋ, ನೀನ ನನ್ನ ಕಿಡ್ನಾಪ್ ಮಾಡಿರೋದು? ಅಯ್ಯೋ ಕಳ್ಳನ ಮಗನೇ, ನೀನು ಕಿಡ್ನಾಪ್ ಮಾಡಿರೋದ? ನಾನು ಯಾರೋ ಕಿಡ್ನಾಪ್ ಮಾಡೋದು ಅನ್ಕಂಡೆ. ಬುಡೋ ನನ್ನ ಇಲ್ಲಾಂದ್ರೆ ಒದ್ಬಿಡ್ತೀನಿ ಬಿಡೋ. ಅಣ್ಣ ನಾನೇ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡ್ತು ಕಣ ಇವಳಿಗೆ. ಅದು ನನ್ಗೆ ಅಣ್ಣ ಅಣ್ಣ ಅಂತ ಕರಿತಿದ್ಲಲ್ಲ, ಕಟ್ಕೊಂಡ್ರ ಗಂಡನ ಅಣ್ಣ 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 ಅಂತ ಕರೆದ್ರೆ ಹೆಂಗ್ ಬೇಜಾರಾಗಕ್ಕಿಲ್ಲ. ನೀನೇ ಅರ್ಥ ಮಾಡ್ಕೊಳ್ಳೋಣ. ನಾನು ನೀನು ಬೇಕಂತ ಹಿಂಗೆಲ್ಲ ಮಾಡಲಿಲ್ಲ, ನೀನೇ ಅರ್ಥ ಮಾಡ್ಕ. ನಂಗೆ ಎಷ್ಟು ನೋವಾಯ್ತದೆ ಅಣ್ಣ ಅಣ್ಣ ಅಂತ ಕರೆದ್ಬಿಟ್ರೆ ಅಂತ ತಿಳ್ಬಿಟ್ಟು ನೀನು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ಹಂಗೊಂದೇ ಅಷ್ಟೇ ನಿನಗೆ. ಲೋ ಬಿಡ್ಲಾ ನೀನು ಬ್ಯಾಡ ಅಂತ ಬಿಟ್ಬಿಟ್ಟು ನಾನು ಹೊಂಟೋಗ್ಬಿಟ್ಟಿದ್ದೀನಿ. ಆದ್ರೂ ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀಯ ನೀನು? ಕಿಡ್ನಾಪ್ ಮಾಡ್ಕೊಬಿಟ್ಟು ಬಂದು ನಮ್ಮ ಅಮ್ಮನ ತಗ 30 ಲಕ್ಷ ಕೇಳ್ತಿದ್ದೀಯಲ್ಲ, ಬಿಡ್ಲಾ ನನ್ನ? ಅಣ್ಣ ನಾನೇ ಅಂತ ಗೊತ್ತಾಗೋಗ್ಬಿಟ್ಟೈತೆ. ಕಣ್ ತೆಗಿತೀನಿ, ಬೇಜಾರು ಮಾಡ್ಕೋಬೇಡ. ಅಲ್ಕ ನನ್ನ ಮಗನೇ, ಏನಾರ ಹೊಸಿನಾದ್ರೂ ನಿಂಗೆ ತಲೆನಾಗ ಏನೋ ಬುದ್ಧಿ ಗಿದ್ದಿ ಐತೆಲ್ಲ ನಿನಗೆ? ಅಷ್ಟು ಕಷ್ಟಪಟ್ಬಿಟ್ಟು ಪಿಲ್ಲನ್ ಮಾಡ್ಬಿಟ್ಟು ಎಲ್ಲ ನೀನೇ ಕುಣ್ಕೊಂಡು ಮಾಡ್ಬಿಟ್ಟು ಇವಾಗ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಇದು ಮಾಡ್ತೀಯಲ್ಲ. ನೇತ್ರ ಇದ್ರಾಗ ನಂದೇನು ತಪ್ಪಿಲ್ಲ, ಎಲ್ಲ ಇವಂದೇನೇ ತಪ್ಪು. ಈ ಕಳ್ಳನ ಮಗನೇ ಎಲ್ಲ ಮಾಡಿರೋದು. ನನಗಂತೂ ಇದ್ರಾಗ ಯಾವ ಸಂಬಂಧನೂ ಇಲ್ಲ. ಈ ಕಳ್ಳನ ಮಗ ಹೇಳಿದ್ ಕಿತ್ತೋಗಿರೋ ಪಿಲ್ಲನಿಂದ ನಿಂಗೆ ಮಾಡಿರೋದು. ಮಾವ ನೀವು ಇಲ್ಲೇ ಇದ್ದೀರಾ? ಅಯ್ಯೋ 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 ಅಯ್ಯೋ, ಕಟ್ಕೊಂಡ್ರ ಎಂಟಿನೇ ಕಿಡ್ನಾಪ್ ಮಾಡ್ತೀಯಲ್ಲ ನೀನು? ಅಯ್ಯೋ ನೇತ್ರ ನನ್ನ ಮಾತು ಕೇಳೆ. ಅಯ್ಯಪ್ಪ ಬಿದ್ನಲ್ಲೇ ನಾನು. ಮಾವ ಅಂತಂದ್ರೆ ನೀನು ಸೇರ್ಕೊಂಡು ನನ್ನ ಕಿಡ್ನಾಪ್ ಮಾಡ್ಬಿಟ್ಟೆನ್ಲ? ಯಪ್ಪ ನೇತ್ರ ಇದ್ಯಾಕೆ ಪೂಲಂದೇ ಹೇಳ್ದಂಗೆ ಆಡ್ತಿದ್ಯಾ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಕಣಲೇ ಮಾರಿ. ಎಂತ ಕೆಲಸ ಮಾಡ್ಬಿಟ್ಟೆ ಕಣ್ರಲ್ಲ ನೀವಂತೂ. ಮನಿ ಹಣ್ಣು ಮಕ್ಳ ನನ್ನೇ ಕಿಡ್ನಾಪ್ ಮಾಡ್ಬಿಟ್ಟು ನಮ್ಮ ಅಮ್ಮನ ತಗೇನೇ ಕಾಸು ಕೇಳ್ತಾ ಇದೆಯಾ? ಮಾವ ನೀನು ಇಂತನು ಅಂತ ನಾನು ಅನ್ಕೊಂಡ್ರಲ್ಲ ಮಾವ. ನೀನು ನನ್ನ ಮಗನ ಜೊತೆ ಸೇರ್ಕೊಂಡು ನೀನು ನನ್ನ ಕಿಡ್ನಾಪ್ ಮಾಡಿಸ್ಬಿಟ್ಟ ಏನು? ಎಷ್ಟು ನಂಬಿದ್ದೆ ನಿನ್ನಂತೂ ಇಂಥ ಕೆಲಸನ ಮಾಡೋದು? ನೀ ನನ್ನ ಮಗ ನೋಡಿದ್ರೆ ನನ್ನ ಹತ್ರ ಎಲ್ಲ ಕೊಂತ್ರಿ ಬುದ್ಧಿಯ ತೋರಿಸ್ಬಿಟ್ಟ. ಕೊಂತ್ರಿ ನನ್ನ ಮಗ, ಇವನ್ ಕೊಂತ್ರಿ ಬುದ್ಧಿ ಎಲ್ಲ ತೋರಿಸ್ದಂಗಾಯ್ತು. ಏನ್ಲಾ ಕೊಂತ್ರಿ ನನ್ನ ಮಗನೇ ಎಂತ ಕೆಲಸ ಮಾಡ್ಬಿಟ್ಟೆ ಇಲ್ಲ ನೀನಂತೂ. ನಿನ್ನ ಮಕ್ಕೆ ಬಾ, ಪೊಲೀಸ್ ಸ್ಟೇಷನ್ಗೆ ಇಟ್ಕೊಡ್ತೀನಿ ಬಾ. ನಿಮ್ಮ ಇಬ್ರು ಇಟ್ಕೊಟ್ಬಿಡ್ತೀನಿ. ನನ್ನೇ ಹಿಂಗೆಲ್ಲ ಮಾಡ್ತೀರಾ ನೀವು? ಬುಡಕಿಲ್ಲ ನಿಮ್ಮಿಬ್ರು ಬುಡಕಿಲ್ಲ. ನಾನು ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಇಬ್ರು? ನನ್ನನ್ನು ಕರ್ಕೊಂಬಿಟ್ಟು ಬಂದು ಇವಾಗ ಊಟ ಕೊಡಿದಂಗೆ ಕಣ್ಣು ಕಟ್ಟಾಕ್ಬಿಟ್ಟು ಕುಂತ್ಬಿಟ್ಟಿದ್ರಲ್ಲ ಇಲ್ಲಿ. ಕಣ್ಣು ಹೆಂಗೆ ಮುಂಜಾಯ್ತಾವ ಗೊತ್ತಾ ನನಗೆ? ಕಣ್ಣಾಗ ಏನು ಕಾಣ್ತಾನೇ ಇಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಹೋಗಿ ಹೇಳ್ತೀನಲ್ಲ ನಮ್ಮ ಅಮ್ಮಂಗೆ ಹೇಳ್ತೀನಿ. ನಿಮ್ಮಿಬ್ರಿಗೂ ಐತೆ ಯಾಮಾರಿಸ್ಬಿಟ್ರೆ ನನ್ನೇನೇನಿಯಾ? ಅಯ್ಯೋ ನೇತ್ರ ನಾನು ಹೇಳೋದನ್ನ ಕೇಳು. ನಿಜವಾಗೂ ನಾವು ಬೇಕು ಅಂತ ಮಾಡಿದ್ದಲ್ಲ ನೇತ್ರ. ಎಲ್ಲ ನೀನು ಒಳ್ಳೇದಕ್ಕೆ ಅಂತ ನೀನು ಮಾಡಿದ್ದು. ನೋಡು ನನ್ನ ಮಾತು ಕೇಳು. ಎಲ್ಲ ಹಾಳು ಮಾಡ್ತಾವಳು ನಿಮ್ಮ ಹೊತ್ತಿಗೆ, ಅದಕ್ಕೆ ನೀನು ಒಳ್ಳೇದಕ್ಕೆ ಅಂತ ನಾವು ಹೇಳಿದ್ದು. ನೋಡಿ ನೇತ್ರ, ನೀನು ಹಿಂಗೆಲ್ಲ ಪಾಪ ಗಿಪ್ಪ ಎಲ್ಲ ಮಾಡ್ಕೋಬೇಡ. ನಾವು ಏನು ಹೇಳ್ತೀವೋ ಅದನ್ನು ಕೇಳಿಸ್ಕ. ಆಮೇಕಿಂದ ಬೇಕಾದ್ರೆ ನೀನು ಏನು ಬೇಕಾದ್ರೂ ಮಾಡಿವಂತೆ. ನಾವು ಹೇಳೋದು ನೋಸಿ ಕೇಳಿಸ್ಕ ನೀನು ಸಾಕು. ಕೈ ಕಟ್ಟಾಕಿರ ಕಳ್ಳನ ಮಕ್ಕಳು ನಿಮ್ಮ ಹತ್ರ ನಾನು ಕೇಳಿಸ್ಕೊಂಡ್ಬಿಡ್ತೀನ? ನಾನು ಹಿಡ್ಕೊಳಕ್ಬಿಟ್ಟು ಏನೋ ಹಿಡ್ಕೊಳಕ್ ಬಂದ್ರಿ ಅಂದರೆ ಕಿರ್ಚ್ಕೊಬಿಡ್ತೀನಿ ಅಷ್ಟೇ. ನನ್ನ ಸವಸಕ್ಕೆ ಏನೋ ಬಂದ್ಬಿಟ್ರೆ ನೀವಂತೂ ಫೋನ್ ಏನಾಯ್ತು ನಂದು? ಎಲ್ಲಿ ಇಕ್ಬಿಟ್ರಿ ಫೋನ? ನಮ್ಮ ಮಮ್ಮಿ ಏನು ಅನ್ಕೊಂಡ್ರಲ್ಲ, ನಮ್ಮ ಮಮ್ಮಿ ಅದೇ ಹೊಡ್ಕೊಂಡಿರ್ತದೆ. ಏನೋ ಕಳ್ಳನ ಮಕ್ಕಳು ಯಾರೋ ಎತ್ತಾಕಬಿಟ್ಟು ಬಂದವ್ರು ನನ್ನ ಅಂದರೆ ನಿಮ್ಮಂತ ಕಳ್ಳನ ಮಕ್ಕಳೇ. ನೀವೇನ ಫೋನ್ ಮಾಡಿದ್ದು? ಅದೇನೋ ಕೋಟಿ ಹೊಡೆದ್ಬಿಟ್ಟೈತೆ ಲಾಟ್ರಿ ಅಂತ ಹೇಳ್ಬಿಟ್ಟು. ಅಬ್ಬಬ್ಬ ನಾನು ಅದು ಸುಮ್ಮನೆ ನಿನಗೆ ಸುಮ್ಮನೆ ಖುಷಿ ಪಡ್ಸೋಣ ಅಂತ ಹೇಳ್ಬಿಟ್ಟು. ಕಳ್ಳನ ಮಗನೇ. ಅಯ್ಯಪ್ಪ ನೇತ್ರ ನೋಡ್ತಿರ್ರಿ ಏನಾಯ್ತದ ನಿಮ್ಮಿಬ್ರು ಕತೆ ಅಂತ ಹೇಳ್ಬಿಟ್ಟು. ನಾನು ಮುಟ್ರಿ ಪಯ್ಯರ್ ನಾನು ಮುಟ್ಟಕ್ಕೈತದ ನೀವು? ಕೈ ಬೇರೆ ಕಟ್ಟಾಕಿದ್ದೀರಾ? ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಕೈ ಏನೋ ಬಿಟ್ಟಿದ್ರೆ ಇನ್ನೂ ಸರಿಯಾಗಿ ಮಾಡ್ಬಿಡ್ತಿದೆ. ಕೈ ಕಟ್ಟಾಕಿದ್ದೀರಲ್ಲ ಅದಕ್ಕೆ ಇಷ್ಟನ ಹೊಡೆದಿದ್ದೀನಿ. ನನ್ನ ತಂಟೆಗೆ ಬರ್ತೀರಾ ನೀವು? ಐತೆ ನಿಮ್ಗೈತೆ ಮಾರಿ ಹಬ್ಬ, ನಿಮ್ಗೈತೆ. ಅಯ್ಯೋ ಅಣ್ಣ, ನೇತ್ರ ಓಡಾಯ್ತವಳಣ್ಣ, ಹಿಡ್ಕೊಳ್ಳೋಣ. ಇಲ್ಲ ಅಂದ್ರೆ ನಮ್ಮ ಇಬ್ರು ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ಬಿಡ್ತಾಳೆ. ಸರಿ ಇಲ್ಲ ಅವಳು. ನೀನು ತಲೆನಾಗೆ ಏನೋ ಬುದ್ಧಿ ಐತಾ ಇಲ್ಲ, ಲದ್ದಿ ಐತಾ ಇಲ್ಲ ನಿನ್ನ ತಲೆನಾಗೆ? ಅವಳನ್ನ ಹೆಂಗೋ ಕರ್ಕೊಂಬಿಟ್ಟು ಬಂದು ನಾನು ಹೆಂಗೋ ಇಲ್ಲಿ ಇಕ್ಕಿದ್ದೆ. ಹೋಗ್ಬಿಟ್ಟು ಗಂಡುನೇ ನೀನು ಅಣ್ಣ ಅಣ್ಣ ಅಂತ ಕರಿತೀಯ ಅಂತ ಹೇಳ್ಬಿಟ್ಟು ನೀನು ಬಾಯ್ ಬಿಡ್ಕೊಂಡ್ರೆ ನಾವು ಕರ್ಕೊಂಬಿಟ್ಟು ಬಂದಿದ್ವಿ ಅಂತ ಅವಳಿಗೆ ಕನಸ ಬಿದ್ದಿತ್ತು. ಅದಕ್ಕೆ ಅಣ್ಣ 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 ಅಂತ ಕರ್ದವಳೆ. ಈಗ ನನ್ನ ಮಾವ ನಾನು ಅಣ್ಣ 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 ಅಂತ ಕರ್ದವಳೆ. ಹಂಗಂತೇನೋ ನಾನು ಹಂಗೆ ಬಾಯ್ ಬಿಡ್ಕೊಂಡು ನಾನು ಇಂಥರ ಏನಾದ್ರೂ ಲೋಪರನ್ನು ತಗೊಬಂದ್ರು ನಿನ್ನ ಜೊತೆ ಕರ್ಕೊಂಬಿಟ್ಟು ಬಂದು ಯಾವ ಪ್ಲಾನ್ ಮಾಡಿದ್ರು ಯಾಕೊಟ್ಟು ಹೋಯ್ತದೆ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತು ಬಿಡು. ನನಗಂತೂ ಈಗ ಸರಿಯಾಗಿ ಗೊತ್ತಾಯ್ತು. ನನಗಂತೂ ನಿನ್ನಿಂದ ನೆಮ್ಮದಿನೂ ನನಗಂತೂ ಇಲ್ಲ ಬಿಡು. ಹೋಗಿ ನಿನ್ನ ಜೊತೆ ನಾನು ಪ್ಲಾನ್ ಮಾಡಿದ್ನಲ್ಲ, ಎದ್ದೊಳ್ಳ ಮ್ಯಾಕೆ ಹೋಯ್ತಾವಳಲ್ಲಿ ನೇತ್ರ ಹಿಡ್ಕೊಬೇಕು ಅವಳನ್ನ. ಇಲ್ಲ ಹೋಗಿ ಎಲ್ಲ ಪುಸುಕಂತ ಊರು ತುಂಬ ಹೇಳ್ಕೊಂಬಿಟ್ಟು ಬಂದರೆ ನಾನೇನೋ ಬಿಡು ದುಬೈಗೆ ಹೊಂಟೋಯ್ತೀನಿ. ನೀನೇನು ಮಾಡ್ತೀಯ ಆಮೇಕಿಂದ? ಇಲ್ಲೇ ಧರ್ಮದೇಟ್ರು ತಿನ್ಕೊಂಡಿರ್ತೀಯ ನೀನು? ಎಂತ ನನ್ನ ಮಗನ ಹಿಡ್ಕೊಂಡು ನಾನು ಇಂಥ ಖತರ್ನಾಕ್ ಪ್ಲಾನ್ ಮಾಡ್ಬಿಟ್ನಲ್ಲ. ನಾವು ದುಬೈನಾಗೆ ಎಷ್ಟು ಅಫಿಷಿಯಲ್ ಆಗಿ ಮಾಡ್ತೀವಿ ಗೊತ್ತಾ ಇದೆಲ್ಲ?
ಏನಣ್ಣ ಹೇಳ್ತಾ ಇದ್ಯಾ? ನೇತ್ರ ಹೋಯ್ತಾವಳು ಫಸ್ಟ್ ಇದೊಳ್ಳೆ ಇಟ್ಕೊಳ್ಳಿವಂತೆ. ಅತ್ತೆ ಇಷ್ಟೊಂದು ದುಡ್ಡು ಆ ಕಣ್ಣನ ಮಕ್ಳಿಗೆ ಇಷ್ಟೊಂದು ದುಡ್ಡು ಕೊಡ್ತೀರಾ ಅತ್ತೆ? ಬ್ಯಾಡ ಅತ್ತೆ, ನನ್ನ ಮಾತು ಕೇಳ್ರಿ. ನಮ್ಮ ಮನೆಗಿರೋದು ಏನು ಮಾರಾಕಿದ್ರಿ ಆಗಲೇ ನೀನಿಯ ಅತ್ತೆ? ಸಾಲ ಗಿಲ ಎಲ್ಲ ಮಾಡ್ಬಿಟ್ಟು ಕೊಡಕ್ಕೆ ಹೋಗ್ಬೇಡ್ರಿ ಅತ್ತೆ, ನನ್ನ ಮಾತು ಕೇಳ್ರಿ. ಅವ್ರನ್ನ ಹೆಂಗನ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬರೋಣ. ನಿಜವಾಗೂ ನಿಮ್ಮ ಮಗಳನ್ನ ತಾನೇ ಕರ್ಕೊಂಬಿಟ್ಟು ಬರ್ತೀನಿ. ದಯವಿಟ್ಟು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅತ್ತೆ. ಇಷ್ಟೊಂದು ದುಡ್ಡು ಮನೆಗಿರೋ ದುಡ್ಡೆಲ್ಲ ಕೊಟ್ಬಿಟ್ಟು ಕಳ್ಕೊಂಬಿಟ್ರೆ ಆಮೇಲಿಂದ ನಾವು ಮತ್ತೆ ಸಂಪಾದನೆ ಮಾಡೋದು ಹೆಂಗೆ? ನಾವು ಚೆನ್ನಾಗಿರ್ಬೇಕಾ ತಾನೇ ಮುಂದೆ ಎಲ್ಲನೂ? ನೀವು ಹಿಂಗೆ ಕೊಡ್ತಾ ಇದ್ರೆ ನಮ್ಮ ಜೀವನ ಏನಾಗ್ಬೇಡ ಮುಂದಕ್ಕೆ. ನೀವು ಯೋಚನೆ ಮಾಡಿ ಅತ್ತೆ, ಪ್ಲೀಸ್ ಅತ್ತೆ, ಕೊಡಕ್ಕೆ ಹೋಗ್ಬೇಡಿ, ಸುಮ್ಮನಿರ್ರಿ. ಲೇ, ಇಷ್ಟು ಲಕ್ಷ 35 ಲಕ್ಷ ನಾನು ಮುಖ್ಯನೇ ನೀ ಅಲ್ವೇ? ನಂಗೆ 35 ಲಕ್ಷ ಹೋದ್ರೂ ಪರವಾಗಿಲ್ಲ. ನನ್ನ ಮಗಳು ಮನೆಗೆ ಬರ್ಬೇಕಷ್ಟೇ ಏನಿಯಾ. ನನ್ನ ಮಗಳ ತಾಗೆ ಎಷ್ಟು ಕಿತ್ತಾಡ್ಕೊಂಡ್ರೆ ನನ್ನ ಮಗಳೇನೇನಿಯಾ. ನನ್ನ ಮಗಳು ನಾನು ಬೋಲಿ ಇಷ್ಟಪಡ್ತೀನಿ ಹಂಗಂತ ಬಿಟ್ಬಿಡಕ್ಕಾಯ್ತದೇನೆ? ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಬಿಟ್ರೆ ಸರಿ ನೀನು. ಎಲ್ಲೇ ಫೋನ್ ಹಾಕಿ ಅವನಿಗೆ, ಅದು ಯಾರೋ ಫೋನ್ ಹಾಕಿದ್ರು ಅಂತ ಹೇಳ್ದಲ್ಲ, ಫೋನ್ ಹಾಕಿ ಕೇಳೆ, ಫೋನ್ ಮಾಡು ಈಗಲೇನೆ. ಅದು ಎಲ್ಲಿಗೆ ದುಡ್ಡು ತಗೊಂಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಕೇಳು. ಇಂಥ ಜಾಗಕ್ಕೆ ತಗೊಂಬಿಟ್ಟು ಬರಬೇಕು ಅಂದರೆ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಮಗಳನ್ನ ಬಿಡಿಸ್ಕೊಂಬಿಟ್ಟು ಬರೋಣ. ನನ್ನ ಮಗಳು ಬಂದಮೇಲೆ ಮನೆಗೆ ಕೊಟ್ಟಾಕ್ಬಿಡ್ತೀನಿ ತಾಗೆ, ಎಲ್ಲೂ ಕೊಳ್ಸಕ್ಕಿಲ್ಲ. ಅಯ್ಯೋ ಅತ್ತೆ, ನನ್ನ ಮಾತು ಕೇಳಿ ಅತ್ತೆ. ಸುಮ್ಮನೆ ನಾವು ಪೊಲೀಸರ್ಗೆ ಹೇಳೋದೇನಿಯ ಮೇಲು. ನೀನು ಸುಮ್ಕೆ ಏನಿಯ ಪೊಲೀಸರ್ದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ನೀಯ ಅದೇನೋ ಅಂತಾರಲ್ಲ, ಕತೆ ಮಾಡ್ಕೋಬೇಡ. ಪೊಲೀಸ್ನವ್ರಿಗೆಲ್ಲನೂ ಒಪ್ಸೇನ ಅವ್ರೇನಿಯ ಹುಡಿಕೊಂಬಿಟ್ಟು ಬರ್ತಾರೆ. ನನ್ನ ಮಾತು ಕೇಳು. ಸುಮ್ಮನೆ ಏನಿಯ ಬದ್ರಿ ಲಕ್ಷ ದುಡ್ಡು ಕಳ್ಕೊಳಕ್ಕೆ ಹೋಗ್ಬೇಡ ನೀನು. ನಿನ್ಗೇನಯ್ಯ, ನೀನು ಬಾಯಿ ಮುಚ್ಕೊಂಡಿರು. ನಿಂಗೆ ಇವಳು ನಿನ್ನ ಮಗಳವಳಲ್ಲ, ಇನ್ನೊಬ್ಳು ಅವಳು ಇದು ಬಿಟ್ರೆ ನಿಂಗೆ ಸಾಕಲ್ವಾ? ನಂದು ಜೀವನ ಯಾಕು ಹಾಳಾಗೋದ್ರು ನಾನು ನನ್ನ ಮಗಳು ಪರವಾಗಿಲ್ಲ. ನಿಮಗೆ ನೀವು ಚೆನ್ನಾಗಿರ್ಬೇಕಷ್ಟೇ ತಾನೇ? ಆಯ್ತು ಬಿಡ್ರಿ, ನನ್ನ ಮಗಳನ್ನ ನಾನೇ ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ. ಯಾರು ಬಿಡಿಸ್ಕೊಂಡ್ಬಿಟ್ಟು ಬರೋದು ಬೇಡ. ನನ್ನ ಸಮಸ್ಯೆಗೆ ಯಾರು ಬರಬೇಡ್ರಿ, ನಾನೇ ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ. ಒಬ್ಳೆ ಹೋಯ್ತೀನಿ, ಎಲ್ಲ ಕೊಟ್ಬಿಟ್ಟು ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ. ಅಯ್ಯೋ, ಇದ್ರಾಗ ನನ್ನ ಗಂಡ ಕಷ್ಟಪಟ್ಟು ದುಡ್ದಿಕ್ಕಿರೋ ದುಡ್ಡು ಹೋಯ್ತೈತೆ. ಈಗ ಏನಪ್ಪ ಮಾಡಲಿ? ನಮ್ಮ ಅತ್ತೆ ಎಲ್ಲ ಒತ್ಕೊಂಡೋಗಿದ್ದು ಎತ್ಕೊಂಡೋಗಿ ಕೊಡ್ತಾವಳೆ. ನನ್ನ ಗಂಡ ಅಲ್ಲಿ ಇಲ್ಲಿ ದುಡ್ದುಬಿಟ್ಟು ಎಲ್ಲ ತಂದು ಮಡಗಿರೋ ದುಡ್ಡು ಬೀರ್ನಾಗಿರೋದೆಲ್ಲ ಎತ್ಕೊಂಡು ಕುಡ್ಡಾಕೊಂಡು ಹೋಯ್ತಾವಳಲ್ಲ. ಯಾವ ಕಣ್ಣನ ಮಗ ಇವಳನ್ನ ಕಿಡ್ನಾಪ್ ಮಾಡಬೇಕಿತ್ತು? ಇವಳು ಯಾಕೆ ಕಿಡ್ನಾಪ್ ಮಾಡತಕ್ಕೆ ಹೋಗ್ಬೇಕಿತ್ತು? ಈಗ ನನ್ನ ದುಡ್ಡೆಲ್ಲ ಹೋಯ್ತೈತೆ, ಏನು ಮಾಡೋದು? ಪೊದ್ದಕ್ಕ ಅವಕ್ಕ ಹುಡುಕ್ತೀನಿ ಮಾಡ್ತೀನಿ ಅಂತ ಹೋಯ್ತಿತ್ತಲ್ಲ, ಎತ್ತೋಯ್ತು. ಅಯ್ಯೋ, ಅವಕ್ಕಂಗ ನಾವು ಒಂದು ಫೋನ್ ಹಾಕ್ಲಾ, ಇಲ್ಲ ನಮ್ಮ ಅತ್ತೆಯಿಂದ ಓಡಾಗ್ಲಾ? ಏನು ಮಾಡಲಿ ಈಗ? ನಾನು ಹೋಗೇ ಹೋಯ್ತೀನಿ, ಕೊಟ್ಟು ಬಿಡಿಸ್ಕೊಂಡೆ ಬರ್ತೀನಿ. ನನ್ನ ಫೋನಿಗೆ ತಾನೇ ಫೋನ್ ಹಾಕಿರೋದು. ಅತ್ತೆ, ನಾನು ಬರ್ತೀನಿ ಬಿಡಿ, ಸಹಾಯ ಮಾಡ್ತೀನಿ. ಯಾವಳು ಬೇಕಾಗಿಲ್ಲ, ನಾನೇ ಹೋಗಿ ಕೊಟ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬರ್ತೀನಿ ಬಿಡು. ಅಲ್ಲ ಕಣತೆ, ಸುಮ್ಮನೆ ಹೋಗಿ ಬಿಡಿಸ್ಕೊಂಬಿಟ್ಟು ಬರೋಕ್ಕಾಯ್ತದ? ಲೊಕೇಶನ್ ಎಲ್ಲ ಬೇಕು ತಾನೇ? ಲೊಕೇಶನ್ ಎಲ್ಲ ಹಾಕೊಂಡು ಹೋಗ್ಬೇಕು ತಾನೇ? ನೀವು ಯೋಚನೆ ಮಾಡಿ, ಲೊಕೇಶನ್ ಇಲ್ಲಿದ್ದು ಹೆಂಗೆ ಹೋಗ್ಬಿಟ್ಟಾಕಾಯ್ತದೆ? ನಾನು ಅವ್ರಿಗೆ ಫೋನ್ ಮಾಡಿಬಿಟ್ಟು ವಿಚಾರ ಮಾಡ್ತೀನಿ. ನೀವು ಸುಮ್ಕಿರಿ. ಫಸ್ಟು ಎಲ್ಲಿಗೆ ದುಡ್ಡು ತಗೊಂಬಿಟ್ಟು ಬರಬೇಕು, ಕಾಸು ತಗೊಂಬಿಟ್ಟು ಬರಬೇಕು ಅಂತ ವಿಚಾರ ಮಾಡ್ತೀನಿ. ಆಮೇಕಿಂದ ತಗೊಂಡೋಗಿ ಕೊಟ್ಬಿಟ್ಟು ಬರೋಣ. ನೀವು ಹಿಂಗೆ ಎತ್ಕೊಂಡು ಹೋಗಿದ ತಕ್ಷಣ ಏನಿಯಾ ಇದಾಗೋಗ್ಬಿಡ್ತದೆ. ಎತ್ಕೊಂಡು ಹೋಗಿದ ತಕ್ಷಣ ಏನಿಯಾ ಹೇಳು, ಅದೆಲ್ಲ ಏನೂ ಆಗಕ್ಕಿಲ್ಲ. ನಾನು ಫೋನ್ ಹಾಕ್ಬಿಟ್ಟು ವಿಚಾರ ಮಾಡ್ತೀನಿ. ನೀವು ಅಲ್ಲಿ ಗಂಟೆ ಸುಮ್ಕೆ ಏನಿಯಾ ಕುಂತ್ಕೊಳ್ಳಿ, ನಾನು ಫೋನ್ ಹಾಕ್ಬಿಟ್ಟು ಬರ್ತೀನಿ. ಬೇರೆ ನಾ ಫೋನ್ ಹಾಕ್ಬಿಟ್ಟು ಬಾ, ಹೋಗು. ಅಯ್ಯೋ ಪದ್ದಕ್ಕ, ಮನೆಗಿರೋ ದುಡ್ಡೆಲ್ಲ ಹೋಯ್ತಾಯ್ತು ಕಣಕ್ಕ. ನೀನೇನಾದರೂ ದಾರಿ ತೋರಿಸ್ಬೇಕಷ್ಟೇನೆ. ಏನೇ ಹಂಗುರ ಗುರ 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 ನೋಡ್ತಾ ಇದೆಯಾ? ಹಂಗುರ ನೋಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇನಿಯಾ? ನನ್ನ ಕಾಸು, ನಾನು ಕಷ್ಟಪಟ್ಟರ ಕಾಸು, ಯಾರ್ದೇನು ಕಾಸು ಅದು ಇದು ಅಂತಲ್ಲ. ನಾನು ಕಷ್ಟಪಟ್ಬಿಟ್ಟು ಮಾಡಿರೋದೇನಿಯಾ ಕಾಸು, ಸರಿನಾ? ಓಹೋ, ಆಮೇಕಿಂದ ನೀವೇನನ್ನ ನಿಮ್ಮದು ಅಂತ ಅನ್ಕೊಳಕ್ಕೆ ಬರಬೇಡಿ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದೇನಿಯಾ? ನಿಮ್ಮಿಂದ ನಾನೇನು ನಿಮ್ಮಿದಕ್ಕೇನೋ ನಾನು ಬಂದಿದ್ದೀನ? ದುಡ್ಡು ನೋಡ್ಬಿಟ್ಟು ಯಾಕೆ ಹಿಂಗೆ ಅಂತ ಅನ್ಬೇಡ. ನನ್ನ ಮಗ ನಾನು ಕಷ್ಟಪಟ್ಟರ ಕಾಸನ್ನ ಕೊಟ್ಬಿಟ್ಟು ನನ್ನ ಮಗಳನ್ನ ಬಿಡಿಸ್ಕೊಂಬಿಟ್ಟು ಬರೋದು. ಗುರಾಯಿಸ್ಕೊಂಡು ಲೇ ಸೊಸೆ ಬಿರ್ನ ಫೋನ್ ಹಾಕೇ. ಏನ್ರಿ ಇದು? ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹಳ್ಳಿಗಳ ಕಡೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಅಂದ್ರೇನು? 35 ಲಕ್ಷ ಕೊಡೋದು ಅಂದ್ರೇನು? 35 ಲಕ್ಷಕ್ಕೆ ಒಂದು ಒಳ್ಳೆ ಮನೆ ಕಟ್ಕೊಂಡು ನಾವು ನೆಮ್ಮದಿಯಾಗಿರ್ಬೋದಿತ್ತು ಅಲ್ವೇನ್ರಿ? ಈ 35 ಲಕ್ಷ ರೂಪಾಯಿದು ಏನಕ್ಕೆ ಬೇಕು? ನೀವೇ ಹೇಳಿ. ನೋಡೇ, ನಾವು ಈ ವರ್ಷ ಇಲ್ಲಿ ಇರ್ಲಿಲ್ವಲ್ಲ, ಎಲ್ಲ ಹಿಡ್ಕೊಂಡು ಕುಂತ್ಬಿಟ್ಟವಳೆ. ಏನು ಮಾಡ್ತೀಯಾ? ಎಲ್ಲ ಒಂದು ಹಾರಿ ತಗೊಂಡ್ಬಿಟ್ಟು ಬರೋಣ. ಶಾನೆ ಎಳೆಯ ಕುದ್ರೆ ಕಿತ್ತೋಯ್ತದೆ. ಅವಳಿಗೂ ಸರಿಯಾಗಿ ಬುದ್ಧಿ ಕಲಿಸಿ ನಾವು ದುಡ್ಡೆಲ್ಲ ಇದು ಮಾಡ್ಕೊಳ್ಳೋಣ. ಸುಮ್ಮನಿರು. ನೀನು ಯಾಕೆ ಯೋಚನೆ ಮಾಡ್ತೀಯ? ಹೆಂಗೋ ಇರೋಳೊಬ್ಳು ನಿನ್ನ ಮಗಳನ್ನ ಚೆನ್ನಾಗಿರೋ ಮನೆ ಕೊಟ್ಟು ಏನೋ ಒಂದು ಮಾಡಿ ಇದು ಮಾಡ್ತೀನಿ, ಸುಮ್ಮನಿರು. ಹೆಂಗೋ ಊರಿಗೆ ಬಂದು ಮನೆ ಸೇರ್ಕೊಂಡ್ವಲ್ಲ ಫಸ್ಟು. ಇನ್ನೂ ಇಲ್ಲಿ ಏನೇನು ನಡೀತೈತೆ, ಏನೇನು ಆಯ್ತೈತೆ ನಮಗೂ ಗೊತ್ತಾಗ್ಬೇಕು ತಾನೆ. ನೋಡೋಣ ಇರೋ ಒಂದು 2 ದಿನ. ಸರಿ ರೀ, ಆಯಿತು. ಈ ಮನೆಯಾಗ ನಮಗಂತೂ ಯಾವ ಬೆಲೆನೂ ಕೊಡೋದಿಲ್ಲ. ನೋಡಿದ್ರೆ 10,000 ಫೀಸು ಕೊಡೋಕ್ಕಿಲ್ಲ ಅಂತಾಳೆ. ಆದರೆ 35 ಲಕ್ಷ ರೂಪಾಯಿ ಮಗಳನ್ನ ಬಿಡಿಸ್ಕೊಂಬಿಟ್ಟು ಬರೋಕೆ ರೆಡಿ ಮಾಡವಳೆ. ನನಗಂತೂ ಯಾಕನ ಮದುವೆ ಮಾಡ್ಕೊಂಬಿಟ್ಟಿಲ್ಲ ಬಂದು ಅನ್ನೋಷ್ಟು ಬೇಜಾರಾಯ್ತೈತೆ. ಸಮಾಧಾನ ಮಾಡ್ಕ, ಎಲ್ಲದಕ್ಕೂ ಟೇಮ್ ಬರ್ತದೆ. ಸಮಾಧಾನ ಮಾಡ್ಕ. ಸರಿ ಬಿಡಿ. ಹಲೋ, ಹಾಂ ಹೇಳಿ. ಅದೇ ನೀವು ಲೊಕೇಶನ್ ಎಲ್ಲಿಗೆ ದುಡ್ಡು ತಂದು ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ದುಡ್ಡು ತಂದು ಕೊಡ್ತೀವಿ. 35 ಲಕ್ಷನೂ ರೆಡಿ ಆಗೈತಾ? 35 ಲಕ್ಷ ನೋಡಿ, ನೀವು ಹೇಳ್ದಷ್ಟು ರೆಡಿ ಮಾಡಿದ್ದೀವಿ. ನಮ್ಮ ಅತ್ತೆನೂ ಇಲ್ಲೇ ಐತೆ, ಕೇಳ್ತೈತೆ. ಏನು ಎತ್ತ ಎಲ್ಲಿಗೆ ತಗೊಬಿಟ್ಟು ಬಂದು ಕೊಡಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತೈತೆ. ಅದಕ್ಕೆ ನೀನು ಹೇಳಿದ್ದು. ನೋಡಿ, ನೀವು ಹೇಳಿ ಎಲ್ಲಿಗೆ ತಗೊಬಿಟ್ಟು ಬಂದು ಕೊಡಬೇಕು ಅಂತ. ಕೊಡೆ ಫೋನಿಲಿ. ಅಲೋ, ನೋಡಿ, ನನ್ನ ಮಗಳಂದ್ರೆ ನನಗೆ ಪಿರಾಣ. ನೋಡಿ, ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬಂದ್ಬಿಟ್ಟು ನನ್ನ ಕಣ್ಣು ಮುಂದೆ ಬಿಟ್ಟ ಮೇಲೆ ಏನೇ ನಾನು ಕಾಸು ಕೊಡೋದು? ಅಲ್ಲಿ ಗಂಟಂದ್ರೆ ಕಾಸು ಗೀಸ್ ಏನು ಕೊಡೋಕ್ಕಿಲ್ಲ. ನಾನು ಈಗಲೇ ಹೇಳಿದ್ದೀನಿ, ಕಾಸು ಕೊಡಬೇಕು ಅಂದರೆ ನನ್ನ ಮಗಳು ನನ್ನ ಕಣ್ಣು ಮುಂದೆ ಇರಬೇಕು. ನೀವು ಹೋದ್ಮೇಲೆ ಕಳಿಸ್ತೀನಿ, ಮಾಡಿದ್ಮೇಲೆ ಕಳಿಸ್ತೀನಿ ಅಂತಂದ್ರೆ ನಾನು 35 ಲಕ್ಷ ಕೊಡ್ತಿರೋದು. 35,000 ಅಲ್ಲ. ನೀನು ಹೇಳ್ದಂಗೆಲ್ಲ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕೆ ಈಗಲೇ ಹೇಳಿದ್ದೀನಿ. ನೋಡಿ, ಹೆಂಗನ ಮಾಡ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬನ್ನಿ. ಬೇಕಾದ್ರೆ ನೀವು ಬಚ್ಚಿಕೊಂಡಿದ್ರು ಪರವಾಗಿಲ್ಲ, ನನ್ನ ಮಗಳು ಕಾಣಿಸ್ಬೇಕು ನಮ್ಮ ಕಣ್ಣಿಗೆ. ಹಂಗೆ ಕೊಟ್ಬಿಡ್ರಿ, ಹಂಗೆ ಹೋಗ್ರಿ ಅಷ್ಟೇ. ನೋಡೋಣ. ನನ್ನ ಟೈಮಿಂಗ್ಸು, ಜಾಗ ಎಲ್ಲನೂ ಹೇಳ್ತೀನಿ, ಸರಿನಾ? ಎಲ್ಲ ಹೇಳ್ತೀನಿ. ಆಮೇಕಿಂದ ಬಂದ್ಬಿಟ್ಟು ನೀವು ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಮಗಳನ್ನ ನಮಗೆ ದುಡ್ಡನ್ನ ಕೊಟ್ಬಿಟ್ಟು ಒಪ್ಪಿಸ್ಬಿಟ್ಟು ನಮಗೆ ಹೋಗಿರಂತೆ. ನೋ ಪ್ರಾಬ್ಲಮ್, ಡೀಲು. ನನ್ನ ಮಗಳು ಮೈ ಮೇಲೆ ಒಂದು ಗ್ಯಾರೆ ಇರಬೇಕು. ಆಮೇಕಿಂದ ನಿಮಗೆ ಸುಮ್ಮನೆ ಬಿಡೋಕ್ಕಿಲ್ಲ.
ಏನಿಲ್ಲ ತಲೆ ಕೆಡ್ಸ್ಕೊಬೇಡಿ, ಯಾವ ಗ್ಯಾರನೂ ಹಾಕಿಲ್ಲ ನಾವು. ಸರಿನಾ? ನಿಮ್ಮ ಮಗಳಿಂದ ನಮ್ಗೆ ಹಾಕೋಳಷ್ಟೇ ಏನಿಯ ನೋಡಿ, ಮಡಗಿ ಪೋನ ನಾವು ಲೊಕೇಶನ್ ಗಿಕೇಶನ್ ಎಲ್ಲ ಕಳಿಸ್ತೀವಿ. ನಮ್ಮ ಪಿಲಾನ್ ವರ್ಕೌಟ್ ಆಯ್ತು ಕಣ್ಣು, ನೋಡು ಆರಾಮಾಗಿ ಇವಾಗ ಕಳಿಸ್ತಾರೆ. ಕಳ್ಸೋದ್ ಮನೆ ಆಳ್ಬಿದ್ದೋಗ್ಲಿ, ಈ ನೇತ್ರ ಎಲ್ಲೋಡಗಳು ಹುಡುಕ್ಬೇಕಲ್ಲ. ಅಣ್ಣ ನಾವು ಬಂದಿರೋದು ಇಷ್ಟು ದೂರ ಊರಾಚೆ ಬಂದಿದ್ದೀವಿ ನಾವು. ಅವಳು ಇಲ್ಲೇ ಎಲ್ಲೋ ಬಚ್ಚಿಕೊಂಡಿದ್ದಾಳೆ ಅನ್ನಿಸ್ತದೆ. ಕೈ ಬೇರೆ ಕಟ್ಟಿದೀವಿ, ಬುಚ್ಕೊಂಡಿಲ್ಲ ಇನ್ನೂ, ಕೈಯಿಂದ ಹಿಂದೆಗಡೆ ಕಟ್ಕೊಂಡು ಎಷ್ಟು ದೂರ ಅಂತ ಓಡಾಯ್ತಾಳೆ. ನೀನು ಆ ಕಡೆ ನಾನು ಈ ಕಡೆ ಹುಡುಕು. ಎಲ್ಲನೂ ಹುಡುಕ್ಬಿಟ್ಟು ಇಲ್ಲಿ ನೀ ಕರ್ಕೊಂಬಿಟ್ಟು ಬಂದು ಅವಳಿಗೂ ಒಂಚೂರು ತಲೆ ನೈಸ್ ಮಾಡ್ಬಿಡೋಣ. ಸರಿನಾ? ಹೆಂಗೋ ಆಕ್ಟಿಂಗ್ ಓವರ್ ಆಕ್ಟಿಂಗ್ ಎಲ್ಲ ಮಾಡ್ಬಿಟ್ರೆ ಹೆಂಗೋ 35 ಲಕ್ಷ ಸಿಗ್ತದೆ. 25 ಲಕ್ಷ ತಗೊಂಡು ನೀನು ದುಬೈಗೆ ಹೊಂಟೋಗ್ಬಿಟ್ಟು ನನ್ನ ಹೆಂಡತಿ ನನಗೆ ಬಿಟ್ಬಿಡು ಸಾಕು. ಸರಿ ಆಯ್ತು ಕಣ್ಲ, ನೀನು ಆ ಕಡೆ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಸರಿನಾ? ಸರಿ ಕಣ್ಣ, ಡೀಲು. ಅಯ್ಯೋ 5 ಲಕ್ಷ ಪ್ಲಸ್ ನನ್ನ ಹೆಂಡತಿಗೆ 5 ಲಕ್ಷ, 10 ಲಕ್ಷದಾಗ ನಾನು ಹೆಂಗಿರ್ಬೋದು? ಅಯ್ಯೋ ಎಲ್ಲರ ಮುಂದೆ ಒಂದು ಕಾರ್ ತಗೊಂಡ್ಬಿಟ್ಟು ಜಾಮ್ ಜುಮ್ಮನಂಗೆ ಇದ್ಬಿಡ್ತೀನಿ. ನೀವು 25 ಲಕ್ಷ ತಗೊಂಡು ಎಲ್ಲಿಗನ ಹೋಗ್ರಿ. ಕಳ್ಳನ ಮಗನೇ, 35 ಲಕ್ಷನೂ ಎತ್ಕೊಂಡು ಹೊಂಟೋಗ್ಬಿಡ್ಬೇಕು, ಜೊತೆಗೆ ನೇತ್ರನೂ ಎತ್ಕೊಂಡು ಹೊಂಟೋಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ ನಾನು. ಈಗ ನನ್ನ ಮಗ ಬಂದ್ಬಿಡ್ತಾನೆ, ಇವನು ಕೊಡ್ಬೇಕಂತೆ 10 ಲಕ್ಷ. ಕಾಮಂಗಿಲ್ಲ, ನಿಮ್ಮಿಬ್ರಿಗೂ ಒಂದು ಗತಿ ಮಾಡಿಬಿಟ್ಟು ಆ ಕಾಸನ್ನು ನಾನು ಎತ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಆಮೇಕಿಂದ ನೋಡಿ ಏನಾಯ್ತದೆ ಅಂತ ಹೇಳ್ಬಿಟ್ಟು ಸುಮ್ಕೆ ಅಂತೂ ಬಿಡಕ್ಕಿಲ್ಲ, ಎಲ್ಲ ಎತ್ಕೊಂಡೆ ಏನಿಯ ಹೋಗೋದು.